ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. 450 ರೂಪಾಯಿಗೆ ಮಾರುವಂತ ಸ್ವೀಟ್ನ ನೀವು ಕೇವಲ 60 ರಿಂದ 70 ರೂಪಾಯಿ ದುಡ್ಡು ಖರ್ಚು ಮಾಡಿ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ನೀವು ತುಂಬಾ ಸುಲಭವಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 1 ಲೀಟರ್ನಷ್ಟು ಹಾಲು ತಗೊಂಡಿದ್ದೀನಿ. ನೀವು ಯಾವ್ದಾದ್ರೂ ಹಾಲು ತಗೊಳ್ಳಿ, ನಿಮ್ ಮನೇಲಿ ಯೂಸ್ ಮಾಡುವಂತ ಹಾಲ್ನ. 1 ಲೀಟರ್ ಹಾಲು ತಗೊಂಡಿದ್ದೀನಿ. ಹಾಲು ತುಂಬಾ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಉಕ್ಕು ಬರೋ ಹಾಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಹಾಲ್ನ ತುಂಬಾ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈಗ ಇದಕ್ಕೆ 2 ಸ್ಪೂನ್ ವಿನಿಗರ್, 2 ಸ್ಪೂನ್ ನೀರನ್ನ ಸೇರಿಸಿ ಈ ಕಾದಿರೋಂತ ಹಾಲಿಗೆ ಹಾಕೊಳ್ಳೋಣ. ಅಕಸ್ಮಾತ್ ಆಗಿ ವಿನಿಗರ್ ಇಲ್ಲ ಅಂದ್ರೆ ನೀವು ಇದಕ್ಕೆ ನಿಂಬೆ ರಸನ ಉಪಯೋಗಿಸ್ಬೋದು. ಎಷ್ಟು ನಿಂಬೆ ರಸ ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನೀರು ಸೇರಿಸಿ ಆವಾಗ ಹಾಲು ಈ ರೀತಿಯಾಗಿ ಒಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅಕಸ್ಮಾತ್ ಆಗಿ ಹಾಲು ಒಡೆದಿಲ್ಲ ಅಂದ್ರೆ ನೀವು ಇನ್ನೊಂದು ಅರ್ಧ ಚಮಚದಷ್ಟು ವಿನಿಗರ್ ನೀರ್ನ ಸೇರಿಸಿ ಹಾಕೊಳ್ಳಿ. ನೋಡಿ, ಹಾಲು ಪೂರ ಕರ್ಡಲ್ ಆಗಿದೆ, ಮೊಸರು ತರ ಆಗಿದೆ. ಈ ರೀತಿಯಾಗಿ ಕ್ಲೀನ್ ಆಗಿ ನೀರು ಮತ್ತೆ ಪನೀರು ಸಪ್ರೇಟ್ ಆಗ್ಬೇಕು. ಈಗ ಒಂದು ಪಾತ್ರೆಗೆ ಈ ರೀತಿ ಒಂದು ಜರಡಿ ಇಟ್ಕೊಂಡು ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕೊಳ್ಳೋಣ. ಬಟ್ಟೆ ಹಾಕೊಂಡು ಇಮಿಡಿಯೇಟ್ ಆಗಿ ಏನು ನಾವು ಪನೀರ್ ಮಾಡ್ಕೊಂಡಿದ್ವಿ ಆ ಕರ್ಡಲ್ ವಾಟರ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹಾಕೊಳ್ಳೋಣ. ನೀವು ತಕ್ಷಣ ಸೋಸ್ಕೋಬೇಕು. ಇದನ್ನ ಸ್ವಲ್ಪ ಹೊತ್ತು ಬಿಟ್ರೆ ಮತ್ತೆ ಅದು ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ. ತಕ್ಷಣ ಸೋಸ್ಕೊಳ್ಳಿ. ಸೋಸ್ಕೊಂಡಾಗಿದ ನಂತರ ಇದಕ್ಕೆ ಒಂದ್ ಕಪ್ನಷ್ಟು ನೀರ್ನ ಹಾಕೋಣ. ಯಾಕಂದ್ರೆ ವಿನಿಗರ್ ಹಾಕಿರ್ತೀವಲ್ಲ ಅಥವಾ ನಿಂಬೆ ರಸ ಹಾಕಿದ್ರು ಹುಳಿ ಅಂಶ ಇರುತ್ತಲ್ಲ, ಸ್ವೀಟ್ ಮಾಡ್ತಾ ಇದೀವಿ, ಹಾಗಾಗಿ ಇದಕ್ಕೆ ತಕ್ಷಣ 1 ಕಪ್ನಷ್ಟು ನೀರ್ನ ಹಾಕೊಂಡು ಈ ಪನೀರ್ನ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು ಪೋಟ್ಲಿ ರೀತಿಯಾಗಿ ಮಾಡಿ ನೀರ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹಿಂಡಿ ತೆಗೆದು ಒಂದು ಅರ್ಧ ಗಂಟೆ ಇದನ್ನ ಇದೇ ರೀತಿ ಬಿಡೋಣ. ಇರೋಂತ ಅಲ್ಪ ಸ್ವಲ್ಪ ನೀರಿನ ಅಂಶನೂ ಪೂರ ಹೋಗ್ಲಿ ಅಂತ. ತುಂಬಾ ಹೊತ್ತು ಬಿಡೋದ್ ಬೇಡ, ಜಸ್ಟ್ ಒಂದು ಅರ್ಧ ಗಂಟೆ ಬಿಟ್ರೆ ಸಾಕು. ವೇಟ್ ಎಲ್ಲ ಇಡೋದೇನು ಬೇಡ, ನಮಗೆ ಪನೀರೇ ಬೇಕು. ನೋಡಿ ಎಷ್ಟು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿದೆ. ಈ ರೀತಿಯಾಗಿ ನಮ್ಗೆ ಸಿಕ್ಕಿದೆ ಪನೀರ್ನ. ಈಗ ಇದನ್ನ ನಾವು ಏನು ಚಂಪಾಕಲಿ ಸ್ವೀಟ್ ಮಾಡ್ತಾ ಇದೀವಿ ಆ ಸ್ವೀಟಿಗೆ ಬೇಕಾಗಿರೋ ರೀತಿ ಇದನ್ನ ಪನೀರ್ನ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು. ನಿಮ್ ಪನೀರು ನಿಮ್ದು ಚಂಪಾಕಲಿ ತುಂಬಾ ಚೆನ್ನಾಗಿ ಬರ್ಬೇಕು ಅಂದ್ರೆ ಈ ಮೆಥಡ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ನೀವು ಇದನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ನಿಮ್ ಪನೀರು ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ದು ಚಂಪಾಕಲಿ. ನೋಡಿ, ಈ ರೀತಿಯಾಗಿ 5 ನಿಮಿಷ ನಾದ್ಕೊಂಡ ನಂತರ ಇದಕ್ಕೆ 1 ಚಮಚದಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಪಿಂಚ್ನಷ್ಟು ಹಳದಿ ಕಲರ್ ಹಾಕೊಳ್ಳೋಣ, ಫುಡ್ ಕಲರ್. ಇದು ಆಪ್ಷನಲ್, ಹಾಕೊಳ್ಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಅದು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ ಅಂತ 1 ಪಿಂಚ್ನಷ್ಟು ಕಲರ್ ಹಾಕೊಂಡಿದೀನಿ. ಈಗ 10 ನಿಮಿಷದವರೆಗೂ ಅಂಗೈ ನಿಂದ ಪ್ರೆಸ್ ಮಾಡ್ತಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೀವು ಅವಾಗ ಫಸ್ಟ್ 5 ನಿಮಿಷ, ಆಮೇಲೆ 10 ನಿಮಿಷ, ಟೋಟಲ್ 15 ನಿಮಿಷ ನಾನು ಪನೀರ್ನ ನಾದ್ಕೊಂಡಿದೀನಿ. ಸುಮ್ನೆ ಹಿಟ್ಟು ತರ ಕಲ್ಸೋದಲ್ಲ, ಹದಡ ಹಾಕಿ ಈ ರೀತಿ ಪ್ರೆಸ್ ಮಾಡಿ ನೀವು ಇದನ್ನ ಕಲಿಸ್ಕೋಬೇಕು. ನೋಡಿ ಯಾವ ರೀತಿ ಅಂತ ತೋರಿಸ್ತಾ ಇದೀವಿ ಇನ್ನೊಂದ್ಸರಿ. ಆ ರೀತಿಯಾಗಿ 15 ನಿಮಿಷ ಕಲಿಸ್ಕೊಂಡು ಈ ಪನೀರ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಆ ಪನೀರ್ದು ಏನು ಕಾಳು ಕೂಡ ನಿಮ್ಗೆ ಸಿಗ್ಬಾರ್ದು, ಆ ರೀತಿಯಾಗಿ ಸಾಫ್ಟ್ ಆಗಿ ಕಲಿಸ್ಕೋಬೇಕು ನೀವು. ಈಗ ಇದನ್ನ ಸಿಲಿಂಡ್ರಿಕಲ್ ಶೇಪ್, ಓವಲ್ ಶೇಪ್ ಅಲ್ಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ. ನೀವು ಚಂಪಾಕಲಿ ನೋಡಿರ್ತೀರಲ್ಲ ಯಾವ ಶೇಪ್ ಇರುತ್ತೆ ಅಂತ, ಆ ರೀತಿಯಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇನ್ ಕೆಲವರು ಇದಕ್ಕೆ ರವಾ ಎಲ್ಲ ಹಾಕ್ತಾರೆ, ಮತ್ತೆ ಬೇಕಿಂಗ್ ಸೋಡಾ ಎಲ್ಲ ಹಾಕ್ತಾರೆ. ನಾನು ಇದಕ್ಕೆ ಅದು ಯಾವ್ದು ಯೂಸ್ ಮಾಡಿಲ್ಲ, ಬರೀ ಪನೀರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅಷ್ಟನ್ನು ರೆಡಿ ಮಾಡ್ಕೊಂಡಾಗಿದೆ. 1 ಲೀಟರ್ ಹಾಲಲ್ಲಿ ಕಡಿಮೆ ಅಂದ್ರೆ ನನಗೊಂದು 15 ಪೀಸ್ ಹತ್ರ ರೆಡಿ ಆಗಿದೆ. ನಂಗೆ ಕರೆಕ್ಟ್ ಆಗಿ ಎಣಿಸಿಲ್ಲ ಎಷ್ಟಾಗಿದೆ ಅಂತ. ಒಂದು 15-20 ಪೀಸ್ ಇರ್ಬೋದು ಇದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಲ್ಲಿ ಕೂಡ ನಿಮ್ಗೆ ಪನೀರ್ದು ಅಂಶ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ನಾದ್ಕೊಂಡು ರೆಡಿ ಮಾಡ್ಕೊಂಡಿದೀನಿ. ಈಗ ಇದಕ್ಕೆ ಬೇಕಾಗಿರೋಂತ ಸಕ್ರೆ ಪಾನಕ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆಗೆ 2 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. 1 ಲೀಟರ್ ಹಾಲಿಗೆ 2 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ದು ಬೌಲ್ ಇರುತ್ತಲ್ಲ ಆ ಬೌಲಲ್ಲಿ 2 ಕಪ್ಪು. ಅದಕ್ಕೆ 3 ಕಪ್ನಷ್ಟು ನೀರ್ ಹಾಕೊಂಡಿದೀನಿ. ಬೇಡ ನೀವು 4 ಕಪ್ ಕೂಡ ನೀರ್ ಹಾಕೊಳ್ಬಹುದು. 2 ಕಪ್ ಲೆಕ್ಕಕ್ಕೆ 4 ಕಪ್ ಕೂಡ ನೀರ್ ಹಾಕೊಳ್ಬಹುದು. ಈಗ ಇದನ್ನ ಒಲೆ ಮೇಲೆ ಇಟ್ಕೊಳ್ಳೋಣ.
ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು, ನೀರು ಬೊಬ್ಬಲ್ ಬರಕ್ ಶುರು ಆಗ್ಬೇಕು, ಅಷ್ಟಾದ್ರೆ ಸಾಕು. ಈಗ ಇದನ್ನ ಪಾಕ ಮಾಡಕ್ ಇಟ್ಕೊಳ್ಳೋಣ. ಈ ಚಂಪಾಕಲಿ ಮಾಡೋದಕ್ಕೆ ರವೆ ಹಾಕ್ತಾರೆ, ಕಾರ್ನ್ಫ್ಲೋರ್ ಹಾಕ್ತಾರೆ, ಹಾಗೆ ಮೈದಾ ಎಲ್ಲ ಸಾರಿ ಬೇಕಿಂಗ್ ಸೋಡಾ, ತುಪ್ಪ ಎಲ್ಲ ಹಾಕ್ತಾರೆ. ಅದ್ ಯಾವ್ದನ್ನು ಹಾಕೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನೀವು ಪನೀರಲ್ಲೇನೆ ಮಾಡ್ಕೊಳ್ಬೋದು. ನೋಡಿ, ನಾವು ಸಕ್ಕರೆ ಏನು ನೀರ್ ಹಾಕೊಂಡು ಇಟ್ಕೊಂಡಿದ್ವಲ್ಲ, ಅದು ಕುದಿಯೋದಕ್ ಶುರು ಆಗಿದೆ. ತುಂಬಾ ಚೆನ್ನಾಗಿ ಬಿಸಿ ಆಗ್ಬೇಕು, ಬಬಲ್ಸ್ ಬರಕ್ ಶುರು ಆಗ್ಬೇಕು. ಆವಾಗ ನಾವು ಮಾಡ್ಕೊಂಡಿರೋಂತ ಈ ಪನೀರ್ದು ಬಾಲ್ಸ್ ಏನಿದೆ ಅದು ಹಾಕೊಳ್ಳೋಣ. ಆದಷ್ಟು ಅಗಲ ಪಾತ್ರೆಯಲ್ಲಿ ಹಾಕೊಳ್ಳಿ, ಇಲ್ಲಾಂದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇದನ್ನ ಮುಚ್ಚಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲಿ ಕೂಡ ಕ್ರ್ಯಾಕ್ಸ್ ಆಗಿಲ್ಲ. ಅಕಸ್ಮಾತ್ ಆಗಿ ನೀವೇನಾದ್ರೂ ಅದನ್ನ ರೆಸ್ಟಿಗೆ ಬಿಡದೆ ಹಂಗೆ ಪನೀರ್ ರೆಡಿ ಮಾಡ್ಕೊಳಕ್ ಹೋದ್ರೆ ನೀವು ಪಾಕಕ್ ಹಾಕ್ದಾಗ ಎಲ್ಲ ಕರ್ಡ್ಕೊಂಡ್ ಪಾಯಸ ಆಗೋಗುತ್ತೆ. ನೋಡಿ, ತುಂಬಾ ಸಣ್ಣ ಪಾತ್ರೆಯಲ್ಲಿ ಹಾಕಿರೋದ್ರಿಂದ ಎಲ್ಲ ಅಂಟ್ಕೊಂಡ್ ಬಿಟ್ಟಿದೆ, ಒಂದಕ್ಕೊಂದ್ ಅದಕ್ಕೆ ಉಗ್ಬೋದಕ್ ಜಾಗನೇ ಇಲ್ಲ. ಆದ್ರಿಂದ ನೀವು ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. ಈ ರೀತಿಯಾಗಿ ಅಗ್ಲ ಇರ್ಬೇಕು, ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗ್ಬೇಕು ಅವು. ಈ ರೀತಿ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಅದನ್ನ ಸೈಜ್ ದೊಡ್ಡದಾಗೋವರೆಗೂ ಬಿಟ್ಟೆ. ಈಗ ಮೀಡಿಯಂ ಫ್ಲೇಮ್ ಅಲ್ಲಿ 15 ನಿಮಿಷ, 15ರಿಂದ 20 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಬಿಸಿ ಕುದಿಯೋದಕ್ ಬಿಡೋಣ. ಚೆನ್ನಾಗಿ ಏನು ಸಕ್ಕರೆ ಪಾಕ ಇದೆ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ 15ರಿಂದ 20 ನಿಮಿಷ ಕುದಿಯೋದಕ್ ಬಿಟ್ಬಿಡಿ, ಮುಚ್ಚಿಬಿಟ್ಟು. ಫಸ್ಟ್ 10 ನಿಮಿಷ ಹೈ ಫ್ಲೇಮ್ ಅಲ್ಲಿ, ನೆಕ್ಸ್ಟ್ 20 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ, ಮತ್ತೆ ಇದನ್ನ ಕುದಿಯೋದಕ್ಕೆ. ಫಸ್ಟ್ ಇಟ್ಟಾಗ್ಲೇನೆ ತುಂಬಾ ಸೈಜ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ನೋಡಿ, 20 ನಿಮಿಷದ ನಂತರ ತುಂಬಾ ಚೆನ್ನಾಗಿ ಇದು ಶುಗರ್ ಸಿರಪ್ ನ ಅಬ್ಸರ್ವ್ ಮಾಡ್ಕೊಂಡಿದೆ. ನೀವು ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ರೋಸ್ ಎಸೆನ್ಸ್ ಅಥವಾ ಕೇವ್ಡ ಎಸೆನ್ಸ್ ಹಾಕ್ಬೋದು ಫ್ಲೇವರ್ಗೋಸ್ಕರ. ಬೇಡ ಅಂದ್ರೆ ಇಷ್ಟ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಇದೀಗ ಒಂದು 4 ತಾಸು ಇದನ್ನ ಇದೇ ರೀತಿ ಸಕ್ಕರೆ ಪಾಕದಲ್ಲಿ ಇನ್ನೂ ಸ್ವಲ್ಪ ಸಕ್ಕರೆ ಹೀರ್ಕೊಂಡ್ಲಿ ಅಂತ ಬಿಡ್ತಾ ಇದ್ದೀನಿ. ಜೊತೆಗೆ ನಾನು ಇದಕ್ಕೆ ಬೇಕಾಗಿರೋಂತ ಕೋವಾ ಏನಿದೆ ಅದನ್ನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ನಷ್ಟು ಶುಗರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ನಷ್ಟು ಇದಕ್ಕೆ ಮಿಲ್ಕ್ ಪೌಡರ್ ಹಾಕೊಳ್ತೀನಿ. ಹಾಗೆ 1 ಚಮಚದಷ್ಟು ಇದಕ್ಕೆ ತುಪ್ಪ ಹಾಕೊಳ್ಳೋಣ. ನೀವು ಬೇಕು ಅಂದ್ರೆ ಅಂಗಡಿಗಳಲ್ಲಿ ರೆಡಿ ಇದು ಕೋವಾ ಸಿಗುತ್ತೆ, ಅದನ್ನ ತಂದು ಉಪಯೋಗಿಸ್ಬೋದು. ಸ್ವೀಟ್ ಕೋವಾನು ಸಿಗುತ್ತೆ, ಸಪ್ಪೆ ಕೋವಾನು ಸಿಗುತ್ತೆ. ನಾನು ಇದನ್ನ ಮನೇಲೆ ಆರಾಮಾಗಿ ಮಿಲ್ಕ್ ಪೌಡರ್ ಉಪಯೋಗಿಸಿ ನೀವು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಮನೇಲೆ ಕೋವಾ ರೆಡಿ ಮಾಡ್ಕೊಳ್ಬೋದು. ನೀವು ಬೇಕು ಅಂದ್ರೆ ಏನು ಸಕ್ಕರೆ ಪಾಕ ಮಾಡ್ಕೊಳ್ತೀರಲ್ಲ ಆ ಟೈಮಲ್ಲಿ ಒಂದು ಏಲಕ್ಕಿ ಕೂಡ ಕ್ರಶ್ ಮಾಡಿ ಹಾಕೊಳ್ಬೋದು, ಸ್ವಲ್ಪ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಏನು ಹಾಕದೆ ಸಿಂಪಲ್ ಆಗಿ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನಿಮ್ಗೆ ಎಸೆನ್ಸ್ ಬೇಕಿದ್ರೆ ಎಸೆನ್ಸ್ ಹಾಕೋಬಹುದು, ಬೇಡ ಅಂದ್ರೆ ಇದು ನಾನು ಹೇಳಿದ್ನಲ್ಲ ಏಲಕ್ಕಿ ಕ್ರಶ್ ಮಾಡಿ ಹಾಕೊಳ್ಳೋದು ಅದನ್ನಾದ್ರೂ ಹಾಕೊಳ್ಬೋದು. ಏನೋ ಬೇಡ ಅಂದ್ರೆ ಒಂಥರ ಏನು ಹಾಕ್ದೇನು ಮಾಡ್ಬೋದು. ಇದಕ್ಕೆ ಬೇಕು ಅಂದ್ರೆ ನೀವು ಒಂದ್ ಸ್ವಲ್ಪ ಕೇಸರಿ ಒಳಗೆ ಹಾಲಿನಲ್ಲಿ ಕೇಸರಿ ಡಿಪ್ ಮಾಡಿ ಸ್ವಲ್ಪ ಕಲರ್ ಬಿಟ್ಟಿದ್ಮೇಲೆ ಈ ಹಾಲಿಗೆ ಹಾಕೊಂಡು ಮಾಡ್ಕೊಳ್ಬೋದು. ಸ್ವಲ್ಪ ಎಲ್ಲೋ ಇಶ್ಯೂ ಬರುತ್ತೆ ಅಂತ. ಇದು ಮಿಲ್ಕ್ ಪೌಡರ್ ಆಗಿರೋದ್ರಿಂದ ಆಲ್ರೆಡಿ ಸ್ವಲ್ಪ ಕಲರ್ ಸ್ವಲ್ಪ ಹಳದಿ ಬರುತ್ತೆ. ಬೇಕು ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಬೋದು, ಇನ್ನೂ ಸ್ವಲ್ಪ ರಿಚ್ ಆಗಿ ಬರ್ಲಿ ಅಂತ ನಿಮ್ಗೆ ಅನ್ಸಿದ್ರೆ. ನೋಡಿ, 4 ತಾಸಿನ ನಂತರ ನನಗೆ ಇದನ್ನ ಫಿಲ್ಲಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಸಕ್ಕರೆ ಪಾಕ ಬಿಟ್ಟು ಬರೀ ಅದೇನು ಬಾಲ್ಸ್ ಇದೆ ಪನೀರ್ದು ಅದಷ್ಟೇ ತಕ್ಕೊಳ್ಳೋಣ. ಆಚೆ ತಕ್ಕೊಂಡು ಮಧ್ಯಭಾಗದಲ್ಲಿ ಸ್ವಲ್ಪ ಕಟ್ ಮಾಡೋಣ. ಇದೇನ್ ಕೋವಾ ಇದೆ ಅದು ಫಿಲ್ಲಿಂಗ್ ಮಾಡೋದಕ್ಕೋಸ್ಕರ ಪೂರ ಕಟ್ ಮಾಡೋದ್ ಬೇಡ, ಜಸ್ಟ್ ಒಂದ್ ಸ್ವಲ್ಪ ಅರ್ಧ ಭಾಗ ಅಷ್ಟೇ ಕಟ್ ಮಾಡಿ ಫಿಲ್ ಮಾಡೋದಕ್ಕೋಸ್ಕರ. ಅಕಸ್ಮಾತ್ ಪೂರ ಓಪನ್ ಆದ್ರೂ ಏನು ತೊಂದರೆ ಇಲ್ಲ, ನೀವು ಇದನ್ನ ಫಿಲ್ ಮಾಡಿ ಮತ್ತೆ ಪ್ರೆಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಆದಷ್ಟು ಪೂರ ಕಟ್ ಮಾಡ್ಲಿಲ್ಲ, ಈ ರೀತಿಯಾಗಿ ಸ್ವಲ್ಪ ಮಾತ್ರ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲಾನು ಏನ್ ಚಂಪಾಕಲಿ ರೆಡಿ ಮಾಡ್ಕೊಂಡಿದ್ರೆ ಅದಷ್ಟಕ್ಕೂ ಈ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ನಾನು ಇಲ್ಲಿ ಚೆರಿ ಫ್ರೂಟ್ ಕಟ್ ಮಾಡಿಟ್ಟಿದ್ದೀನಿ. ನೀವು ಬೇಕು ಅಂದ್ರೆ ಇದಕ್ಕೆ ಟೂಟಿ ಫ್ರೂಟಿ ಹಾಕೊಳ್ಬಹುದು, ಬೇಡ ಡೆಸಿಕೇಟೆಡ್ ಕೊಕೊನಟ್ ಏನಿರುತ್ತೆ ಅದ್ರಲ್ಲಿ ಕೂಡ ಸ್ವಲ್ಪ ರೋಲ್ ಮಾಡಿಡ್ಬೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಇಲ್ಲಿ ತುಂಬಾ ಆಡಂಬರ ಏನೂ ಮಾಡಿಲ್ಲ, ತುಂಬಾ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳಕ್ ತೋರಿಸಿದೀನಿ. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ.